ವೀಕ್ಷಕರೇ, ದೇವಿಕೃಪಾ ಚಾನಲ್ಗೆ ನಿಮಗೆಲ್ಲ ಸುಸ್ವಾಗತ. ನಾಳೆ ಜನವರಿ 17 ಶನಿವಾರ. ನಾಳೆಯಿಂದ 58 ವರ್ಷ 7 ರಾಶಿಯವರಿಗೆ ದುಡ್ಡಿನ ಸುರಿಮಳೆಯೇ ಆಗುತ್ತೆ. ಬೇಗನೆ ಸಿರಿವಂತರಾಗುತ್ತಾರೆ. ಅದು ಯಾವ್ಯಾವ ರಾಶಿಯವರು ಅಂತ ನೋಡೋಣ ಬನ್ನಿ. ಅದಕ್ಕೆ ಮುಂಚೆ ದಯವಿಟ್ಟು ನನ್ನ ಚಾನಲ್ ಲೈಕ್ ಮಾಡಿ, ಶೇರ್, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಬನ್ನಿ ಫ್ರೆಂಡ್ಸ್, ನೋಡುವ. ಹೌದು, ನಾಳೆ ಜನವರಿ 17 ಶನಿವಾರ. ನಾಳೆಯಿಂದ 58 ವರ್ಷ 7 ರಾಶಿಯವರಿಗೆ ದುಡ್ಡಿನ ಸುರಿಮಳೆನೇ. ಅತಿ ಬೇಗನೆ ಸಿರಿವಂತರಾಗ್ತೀರಾ. ತಿರುಪತಿ ತಿಮ್ಮಪ್ಪನ ಕೃಪಾ ಆಶೀರ್ವಾದ ನಿಮ್ಮ ಮೇಲಿದೆ. ಹಾಗಾಗಿ ದೃಷ್ಟವಂತ ರಾಶಿಗಳು ಯಾವುದು, ಅವರಿಗೆ ಏನೆಲ್ಲ ಲಾಭ ಸಿಗುತ್ತೆ ಅಂತ ನೋಡೋಣ. ರಾಶಿಯವರು ಬಹಳ ಲಾಭವನ್ನ ಕಾಣ್ತಾರೆ ಅಂತ ಹೇಳಲಾಗುತ್ತೆ. ಆದಾಯದ ಮೂಲಗಳು ಸಮೇತ ಇವರಿಗೆ ತೆರೆದು ಬರುತ್ತೆ. ರಾಶಿಯವರ ಜೀವನದಲ್ಲಿ ಸಕಲವೂ ಉಳಿತಾಗುತ್ತೆ ಅಂತ ಹೇಳ್ಬಹುದು. ಮಾಡುವಂತ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಕೈ ಹಿಡಿಯುವಂಥದ್ದು. ಇದಾಗಿ ಕೆಲಸ ಶುರು ಮಾಡಬೇಕು ಅಂತ ಅನ್ಕೊಂಡಿರೋರು, ಇವತ್ತು ನೀವು ಕೆಲಸ ಶುರು ಮಾಡೋವಂಥವ್ರು, ಇನ್ನು ಅದು ನಿಮಗೆ ಭವಿಷ್ಯದಲ್ಲಿ ತುಂಬಾ ಯಶಸ್ಸು ತಂದುಕೊಡುತ್ತೆ, ಮಣ್ಣೆನೆಯನ್ನು ತಂದುಕೊಡುತ್ತೆ. ಜೊತೆಗೆ ನೀವು ಸಾಕಷ್ಟು ಫಲಗಳನ್ನ ಕಾಣ್ತೀರಾ. ಇದ್ರಲ್ಲಿ ಹೊಸದಾಗಿ ನೀವು ವ್ಯಾಪಾರ ಆರಂಭ ಮಾಡಬೇಕು ಅಂತಿರೋರು ಸಮೇತ ಆರಂಭ ಮಾಡ್ಬೋದು. ಉದ್ಯೋಗಿಗಳಿಗೆ ಹೊಸ ಜವಾಬ್ದಾರಿಗಳು ಮತ್ತು ಸಂಬಳ ಅವರಿಗೆ ಇನ್ಕ್ರೀಸ್ ಸಮೇತ ಆಗುತ್ತೆ. ನಿಮಿಗಳು ಹೊಸ ಅವಕಾಶಗಳನ್ನ ಕಂಡುಕೊಳ್ತಾರೆ. ಕಾಲದಿಂದ ಕೆಲಸಗಳು ಯಾವ್ದಾದ್ರು ಬಾಕಿ ಇದ್ರೆ ಅದು ಸಮೇತ ಪೂರ್ಣಗೊಳ್ಳುತ್ತೆ ನಿಮ್ಮ ಕೌಶಲ್ಯ ಪ್ರಕಾರ. ಮೇಲಧಿಕಾರಿಗಳು ಮತ್ತು ನಿಮ್ಮ ಸಹ ಸಂಬಂಧಿಗಳ ಜೊತೆಗೆ ನಿಮಗೆ ಉತ್ತಮ ಬೆಂಬಲ ಸಿಗುತ್ತೆ. ಆರ್ಥಿಕ ಪರಿಸ್ಥಿತಿಗಳು ಸುಧಾರಿಸುವ ಸೂಚನೆಗಳು ಕಂಡುಬರುತ್ತೆ. ಮತ್ತೆ ಪ್ರತಿಷ್ಠೆ ಹೆಚ್ಚಾಗುತ್ತೆ. ಉದ್ಯೋಗ ಹುಡುಕ್ತಿರೋರಿಗೆ ಅವರಿಗೆ ಮೆಚ್ಚಿನ ಉದ್ಯೋಗನೇ ಸಿಗುತ್ತೆ. ಉದ್ಯಮಿಗಳು ಅವರ ಗಮನಾರ್ಹ ಲಾಭಗಳನ್ನೇ ಕಾಣ್ತೀರಾ. ಉದ್ಯಮಿಗಳು ಹೊಸದಾಗಿ ಏನಾದ್ರು ಪ್ರಾರಂಭ ಮಾಡಬೇಕು ಅಂತಿರೋರು ಆಗ್ಲೇ ಹೇಳ್ದಂಗೆ ಅವ್ರು ಖಂಡಿತವಾಗ್ಲೂ ಪ್ರಾರಂಭ ಮಾಡ್ಬೋದು. ಒಳ್ಳೆ ಲಾಭನೇ ಸಿಗ್ತದೆ. ಶಿಕ್ಷಣದಲ್ಲಿ ಎಕ್ಸಾಮ್ಸ್ ಬರ್ತಿರೋರು ವಿದ್ಯಾರ್ಥಿಗಳು ಅವರು ಯಶಸ್ಸನ್ನೇ ಕಾಣ್ತಾರೆ. ಸೂರ್ಯಾದ ವಿದೇಶ ಪ್ರಯಾಣ ಮತ್ತೆ ವಿದೇಶದಲ್ಲಿ ಓದುವ ಅವಕಾಶ ಸಮೇತ ಅವರಿಗೆ ಸಿಕ್ಕಿ ಬರ್ತದೆ. ಅಥವಾ ಆಧ್ಯಾತ್ಮಿಕ ಚಟುವಟಿಕೆಯಲ್ಲಿ ಅವರಿಗೆ ಆಸಕ್ತಿ ಹೆಚ್ಚಾಗಿ ಮಾನಸಿಕ ಶಾಂತಿಯನ್ನ ಈ ಸಮಯದಲ್ಲಿ ನೀವು ಕಂಡುಕೊಳ್ತೀರಿ ಹೇಳ್ಬೋದು. ಮತ್ತೆ ನೀವು ಆರೋಗ್ಯದ ಬಗ್ಗೆ ಸಾಕಷ್ಟು ವಿಶೇಷವಾದ ಕಾಳಜಿಯನ್ನ ನೀವು ವಹಿಸಬೇಕಾಗುತ್ತೆ. ಇದರಿಂದ ನಿಮ್ಮ ಜೀವನ ಸಮೇತ ಸಂತಸದಿಂದ ಕೂಡಿ ಇರುತ್ತೆ ಅಂತ ಹೇಳ್ಬೋದು. ಸಂಗಾತಿಯೊಂದಿಗೆ ಯಾವುದೇ ಸಮಸ್ಯೆಗಳನ್ನ ಎದುರಿಸೋಕೆ ಸಾಧ್ಯವಿರೋದ್ರಿಂದ ಆದಷ್ಟು ಕೂಲಾಗಿ ತಣ್ಣಗೆ ಮಾತಾಡಿ. ನೀವು ಮಾಡ್ತಿರೋಂಥ ಕೆಲಸಗಳಲ್ಲಿ ಸಾಕಷ್ಟು ಸಕಾರಾತ್ಮಕ ಫಲಿತಾಂಶಗಳು ಸಿಗುತ್ತೆ. ನಿಮ್ಮ ಮೇಲಧಿಕಾರಿ ಬಾಸ್ದು ನಿಮಗೆ ಸಂಪೂರ್ಣ ಬೆಂಬಲಗಳು ಸಿಗುತ್ತೆ. ಈ ಸಂದರ್ಭದಲ್ಲಿ ಅದೃಷ್ಟನೇ ಕಾಣ್ತೀರಾ ಅಂತ ಹೇಳ್ಬೋದು. ಕುಟುಂಬದ ಸದಸ್ಯರ ಒಟ್ಟಿಗೆ ಭಿನ್ನಾಭಿಪ್ರಾಯಗಳು ದೂರ ಆಗುತ್ತೆ. ಒಂದು ಕಪ್ಪು ಗ್ರಹಗಳು ನಿಮ್ಮ ಕುಟುಂಬದಲ್ಲಿ ವಾದಗಳಿಗೆ ಕಾರಣ ಆಗಬಹುದು. ಹಾಗೆ ನಿಮ್ಮ ಮನೆ ವಾತಾವರಣ ಹಾಳಾಗದಂಗೆ ನೀವು ತುಂಬಾ ಎಚ್ಚರಿಕೆಯಿಂದ ನೋಡ್ಕೊಳ್ಳಿ. ಇನ್ನು ಕೆಲಸದ ಬದಲಾವಣೆಗಳು ಕಾಣ್ತಿರೋರು ಒತ್ತಡಗಳು ಉಂಟು ಮಾಡಬಹುದು. ಇನ್ನು ಸಾಕಷ್ಟು ಅವಕಾಶಗಳು ಬಡ್ತಿಗಳು ನಿಮಗೆ ಕಾಣಕ್ ಸಿಗುತ್ತೆ. ಗಂಟು ಸಮೇತ ನಿಮಗೆ ಒಂದಷ್ಟು ನಷ್ಟಗಳು ಸಮೇತ ಕಂಡು ಬರ್ಬೋದು. ಲಾಭ ಮತ್ತೆ ಅದೃಷ್ಟ ಪಡಿತಿರುವಂತ ಅದೃಷ್ಟವಂತ ರಾಶಿಗಳು ಯಾವ್ದು ನೋಡೋಣ. ರಾಶಿ, ವೃಷಭ ರಾಶಿ, ಸಿಂಹ ರಾಶಿ, ಕಟಕ ರಾಶಿ, ವೃಶ್ಚಿಕ ರಾಶಿ, ಧನುರ್ ರಾಶಿ, ತುಲಾ ರಾಶಿ. ಇವುಗಳಲ್ಲಿ ನಿಮ್ಮ ರಾಶಿ ಇದ್ರೂ ಸಮೇತ ಇಲ್ಲ ಸಮೇತ ಭಕ್ತಿಯಿಂದ ಓಂ ನಮೋ ತಿರುಪತಿ ತಿಮ್ಮಪ್ಪ ನಮಃ ಅಂತ ನೀವು ಕಮೆಂಟ್ ಮಾಡಿ.